ಮಹಾಬಲಣ್ಣ, ನರಸಿಂಹಣ್ಣ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ, ನೋಡೋಕ್ಕಾಗಲ್ಲ ನನಗೆ. ಅಲ್ಲ, ಅವನು ಈ ಮನೆಗೋಸ್ಕರ ಏನೆಲ್ಲ ಮಾಡಿದ್ದಾನೆ, ಎಷ್ಟು ದುಡ್ದಿದ್ದಾನೆ, ಎಷ್ಟು ತ್ಯಾಗ ಮಾಡಿದ್ದಾನೆ. ಅಂದ್ರೆ ನಾನು ಸುಮ್ಮನೆ ಕೂತ್ಕೊಂಡು ತಿಂತಾ ಇದ್ದೀನಿ ಅಂತನಾ? ಆಸ್ತಿಲಿ ಭಾಗನೂ ತಗೋ ಅಂತ ಹೇಳಿದ್ದೆ, ಅವನೇ ಬೇಡ ಅಂದ. ನರಸಿಂಹಣ್ಣ ಹೇಳಿದ್ದಾರೆ ಅಂದರೆ ಅದರಿಂದ ಏನೋ ಒಂದು ಉದ್ದೇಶ ಇರಲೇಬೇಕು. ಆಸ್ತಿ ಹೊಡಿಬಾರ್ದು, ಮನೆ ಒಂದಾಗಿರಬೇಕು ಅನ್ನೋದು ಅವರ ಆಸೆ. ತನ್ನ ಪಾಲನ್ನು ತಾನು ತಗೊಂಡು ಆರಾಮಾಗಿರ್ಬೋದಾಗಿತ್ತು, ಆದರೆ ಹಾಗೆ ಮಾಡಲಿಲ್ವಲ್ಲ. ಆಯ್ತು ಬಿಡಿ, ನಿಮಗೆ ನರಸಿಂಹನೇ ದೊಡ್ಡ ಮನುಷ್ಯ, ನಾವೆಲ್ಲ ಸಣ್ಣ ಮನುಷ್ಯರು. ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಮನೆ ವಿಷಯ ಊರ್ನವ್ರ ಬಾಯಿಗೆ ಬೀಳಬಾರ್ದು ಅಂತ ಅಷ್ಟೇ. ನೀವು ಊರ್ ಚೇರ್ಮನ್ರಾಗಿದ್ದೀರಿ, ನೀವೇ ಬುದ್ಧಿ ಹೇಳಬೇಕಾದವ್ರು ಹೀಗೆ ಮಾಡಿದ್ರೆ ನೀವು ಅಕ್ಕನ ಕಳ್ಕೊಳ್ತೀರಿ. ನೀವಿಬ್ರು ಈಗ ಬಲಗಾಲಿಟ್ಟು ಒಳಗಡೆ ಬನ್ನಿ. ಚಿಕ್ಕ ಯಜಮಾನಿ ಹೇಳ್ತಾ ಇದ್ದಾಳೆ, ಬಾ ಓಡೋಣ ಬಲಗಾಲಿಟ್ಟು. ನೀವೇ ಈ ಮನೆಗೆ ಯಜಮಾನ್ರು ಮಾವ. ನನ್ ಪ್ರೀತಿಯಿಂದ ಹೇಳಿದ್ದಷ್ಟೇ, ಆರ್ಡರ್ ಮಾಡದ್ನಾ? ಅವರು ತಮಾಷೆಗೆ ಹೇಳಿದ್ದು ಕಣೆ, ಅವಳಿಗೆ ಯಾಕ್ರಿ ನಿರಾಸೆ ಮಾಡೋದು. ಬನ್ನಿ ಬನ್ನಿ. ನೋಡಿ ಅಮ್ಮ ಹೇಗಿದೆ ಮನೆ. ಇಲ್ಲಿ ನೋಡಿ, ಓನರ್ ಮನೆ ಇಲ್ಲೇ ಪಕ್ಕದಲ್ಲಿರೋದು. ಅವ್ರು ಹೊಸ ಟಿವಿ ತಗೊಂಡ್ರು ಅಂತ ಹಳೆ ಟಿವಿ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ಒಂದ್ ಬೀರು, ಒಂದ್ ದಿವಾನು, ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಬನ್ನಿ ಅಡ್ಗೆ ಮನೆ ತೋರಿಸ್ತೀನಿ. ಇದೆ ಅಡ್ಗೆ ಮನೆ. ಇಲ್ಲಿ ಸ್ಟವ್ ಇಟ್ಕೋಬಹುದು, ಕೆಳಗಡೆ ಸಿಲಿಂಡರ್ ಇಟ್ಕೊಳ್ಳೋಕ್ ಜಾಗ ಇದೆ. ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಇಲ್ಲೇ ಇದೇ ಜಾಗ ಆಗುತ್ತೆ. ಡಬ್ಬಗಳನ್ನೆಲ್ಲ ಇಲ್ಲೇ ಜೋಡಿಸ್ಕೊಂಬಿಡೋಣ. ಬನ್ನಿ ಅಮ್ಮ, ರೂಮ್ ತೋರಿಸ್ತೀನಿ. ನೋಡಿ ಅಮ್ಮ, ಇದೇ ರೂಮು. ಸ್ವಲ್ಪ ಚಿಕ್ಕದು. ಓನರ್ನವ್ರ ವಸ್ತುಗಳೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಮೂಟೆಗಳೆಲ್ಲ ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ವಸ್ತುಗಳನ್ನೆಲ್ಲ ಇಲ್ಲೇ ಜೋಡಿಸ್ಕೋಬಹುದು. ಮನೆ ಹೇಗಿದೆ ಮಾವ? ಚೆನ್ನಾಗಿದೆ ಅಮ್ಮ. ಯಾಕೆ ಮಂಕಾಗಿದೆಯಾ? ಮನೇನೋ ಮಾಡಿದೀವಿ, ಸಂತೋಷ. ಆದ್ರೆ ಇದು ಕೊನೆ ಅಲ್ವಲ್ರಿ, ಆರಂಭ. ಖಾಲಿ ಮನೆ ಇಟ್ಕೊಂಡು ಸಂಸಾರ ಮಾಡಕ್ಕಾಗತ್ತೇನ್ರಿ? ಇವಳೇನೋ ಮೂಕಾಭಿನಯದಲ್ಲಿ ಆರತಿ ಮಾಡಿ ನಮ್ಮನ್ನ ಒಳಗ್ ಕರ್ಕೊಂಡ್ಬಿಟ್ಲು. ಆದ್ರೆ ಅಡುಗೆ ಊಟನೂ ಹಾಗೆ ಮಾಡಕ್ಕಾಗತ್ತಾ? ಮನೆ ಅಂದ್ಮೇಲೆ ಒಂದ್ 4 ಪಾತ್ರೆ ಬೇಕು. ಹೊತ್ಕೊಳಕ್ ಇಲ್ದೆ ಹೋದ್ರು ಹಾಸಕ್ಕೆ ಒಂದ್ ಚಾಪೇನಾದ್ರೂ ಬೇಕು. ಅದನ್ನೆಲ್ಲ ಹೇಗ್ರಿ ಹೊಂದ್ಸೋದು? ಅಮ್ಮ, ನೀವ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ನಾನು ವ್ಯವಸ್ಥೆ ಮಾಡ್ತೀನಿ. ನೀವ್ ಇಲ್ಲೇ ದಿವಾನ್ ಮೇಲೆ ಕೂತಿರಿ. ಅರ್ಧ ಗಂಟೆ ನಾನು ಬಂದ್ಬಿಟ್ಟೆ. ಗೀತಾ ನೋಡಿಲ್ಲಿ,